ಇದು ಈ ಲೋಕ ಅನ್ನೋಂಥದ್ದು ಶಾಶ್ವತವಾದದ್ದು ಲೋಕ ಅಲ್ಲ. ಇದು ನಿಲ್ಲ ಇಲ್ಲದಂದ್ರೆ ಇದು ನಿರಂತರವಾದದ್ದಲ್ಲ. ಈ ಭೂಮಿ ನಿರಂತರವಾದದ್ದಲ್ಲ. ಈ ಭೂಮಿ ಮೇಲಿರುವಂಥ ಸಂಬಂಧಗಳು ನಿರಂತರವಾದದ್ದಲ್ಲ. ಅದು ಯಾರೇ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಯಜಮಾನರೇ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಇವ್ರು ಯಾರು ಏನಂತಂದರೆ ಇವರು ಯಾರು ನಮಗೆ ನಿರಂತರ ಅಲ್ಲ. ನಮಗೆ ನಿರಂತರವಾಗಿ ಯಾವಾಗಲೂ ನಿನ್ನೆ ಇವತ್ತು ನಾಳೆ ನಿರಂತರವಾಗಿ ಒಂದೇ ರೀತಿಯಾಗಿ ಇರುವಂತಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತು. ಹಲ್ಲೆಲೂಯಾ. ಆತನ ಸಂಬಂಧ ಮಾತ್ರನೇ, ಆತನೇ ನಮಗೆ ಹತ್ತಿರದ ಸಂಬಂಧಿಕರು. ಆಮೇಲೆ ಇನ್ನೂ ಹತ್ತಿರವಾಗಿ ಹೇಳ್ಬೇಕಂತಂದ್ರೆ ಆತನು ಮಾತ್ರ ಹತ್ತಿರದ ಸಂಬಂಧಿಕರು. ಆತನು ಮಾತ್ರನೇ ಶಾಶ್ವತವಾಗಿ ಸಂಬಂಧಿಕರಾಗಿ ನನ್ನ ಜೊತೆಲಿ ಇರುವಂತ. ಯಾವ ಸಂಬಂಧಿಕರು ನಮ್ಮ ಜೊತೆಲಿ ಇರೋದಿಲ್ಲ. ಯಾರು ನಿರಂತರವಾಗಿ ನಮ್ಮ ಜೊತೆಲಿ ಯಾವ ಸಂಬಂಧಿಕರು ಇರೋದಿಲ್ಲ. ನಮ್ಮ ಜೊತೆಯಲ್ಲಿ ಇರುವಂತ ಸಂಬಂಧಿಕರು ಅಂತಂದ್ರೆ, ರಿಲೇಷನ್ ಅಂತಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ. ಹಲ್ಲೆಲೂಯಾ. ಅದಕ್ಕೆ ಹಾಡು ಹೇಳುತ್ತೆ, ನಿಜಮಿಲ್ಲ ಉಲಗಿಲ್ಲ. ಹಾಗಾದ್ರೆ ಈ ಲೋಕ ಅನ್ನೋಂಥದ್ದು ಶಾಶ್ವತ ಅಲ್ವೇ ಅಲ್ಲ. ಸಂಬಂಧಗಳು ಶಾಶ್ವತನಲ್ಲ. ಈ ಹಾಡನ್ನು ನಾನು ಯಾವಾಗಲೂ ಆಡ್ತಿರ್ತೀನಿ. ಯಾಕಂದರೆ ನಾವು ಎಷ್ಟೋ ಸಾರಿ ಸಂಬಳ ತಗೊಂಡಿರ್ತೀವಿ ಅಲ್ವಾ. ಸಂಬಳ ತಗೊಂಡಿರ್ತೀವಿ, ಒಂದು 10,000 ಬಂದಿರುತ್ತೆ ಸಂಬಳ, ಇಲ್ಲ 500 ರೂಪಾಯೋ ಇಲ್ಲ 5,000 ಬಂದಿರುತ್ತೆ. ಆ ಸಂಬಳ ನಿಮ್ಮ ಹತ್ರ ಶಾಶ್ವತವಾಗಿರುತ್ತಾ? ಇರಲ್ಲ. ಆದರೆ ದೇವ್ರ ಕೃಪೆ ಮಾತ್ರನೇ ಶಾಶ್ವತವಾಗಿರುತ್ತೆ ಅಲ್ವಾ. ಇವತ್ತು ಎಷ್ಟೇ ಹಣ ನೋಡಿ, ಹಣ ಏನಾಗುತ್ತೆ ಅಂದರೆ ಒಬ್ಬರಿಂದ ಒಬ್ರಿಗೆ ಪಾಸ್ ಆಗ್ತಾನೆ ಹೋಗ್ತಾ ಇರ್ತಾರೆ. ಅದು ಇವತ್ತು ನನಗೆ ಸ್ವಂತ. ಇವತ್ತು 100 ರೂಪಾಯಿ ಇದೆ ಅಂತ ಇವತ್ತು ನನಗೆ ಸ್ವಂತ, ನಾಳೆ ಇಡ್ಲಿ ಮಾರೋರಿಗೆ ಸ್ವಂತ, ನಾಳೆ ಬೋಂಡ ಮಾರೋರಿಗೆ ಸ್ವಂತ, ಅದಾಗ ನಾಳೆ ಟೆಕ್ಸ್ಟೈಲ್ ಅವ್ರಿಗೆ ಸ್ವಂತ. ಆದರೆ ನಮಗೆ ನಿರಂತರವಾಗಿ ಸ್ವಂತವಾಗಿರುವಂಥದ್ದು ಯಾರು ಅಂತಂದರೆ ಯೇಸು ಸ್ವಾಮಿ ಮಾತ್ರ. ಹಲ್ಲೆಲೂಯಾ. ಆ ಸಂಬಂಧವನ್ನು ಮಾತ್ರ ನಾವು ಬೆಳೆಸಿಕೊಳ್ಳುವಂಥರಾಗಿದೆ. ಇನ್ನೊಂದ್ಸಾರಿ ಹಾಡಿ ನಮ್ಮ ಮುಂದೆ. ಯಾಕಂದರೆ ಕಷ್ಟಪಟ್ಟು ಎತ್ತು ಒತ್ತಿ ಏನೇ ಸಾಕಿದ್ರು ಅದು ನಿರಂತರ ಅಲ್ಲ. ಅದು ನಮ್ಮ ಜೀವನ ಪರ್ಯಂತರವಾಗಿ ನಾನು ಜೊತೆಲಿ ಇರ್ತೀನಿ ಅಂತ ವಾಗ್ದಾನ ಮಾಡಿದವರು ನಿರಂತರ ಅಲ್ಲ. ದೇವರು ಹೇಳ್ತಾನೆ, ನಾನು ಮಾತ್ರ ನಿರಂತರ, ನಾನೇ ನಿರಂತರ, ನಾನು ಮಾತ್ರ ನಿನ್ನ ಜೊತೆಲೇ ಇರ್ತೇನೆ. ಹಲ್ಲೆಲೂಯಾ. ವಾಗ್ದಾನ ಮಾಡಿದತನು ಆತನು ನಂಬಿಗಸ್ತನ ಅಂತ ದೇವರಾಗಿದ್ದಾನೆ. ಇವತ್ತು 5ನೇ ದಿನದಲ್ಲಿ ಕರ್ತನೆ ಹೇಳ್ತಾನೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗ್ಬೋದು, ಆದರೆ ನನ್ನ ಕೃಪೆ ಮಾತ್ರ ನಿನ್ನನ್ನು ಬಿಟ್ಟು ಹೋಗೋದೇ ಇಲ್ಲ. ಹಲ್ಲೆಲೂಯಾ. ಯಾರು ಬೇಕಾದರೂ ನಿನ್ನನ್ನು ಬಿಟ್ಟು ಆಗಲಿ ಹೋಗ್ಬೋದು, ಯಾರು ಬೇಕಾದರೂ ನಿನ್ನನ್ನು ಬಿಟ್ಟೇ ಆಗಲಿ ಹೋಗ್ಬೋದು, ಆದರೆ ನಾನು ಮಾತ್ರ ನಿನ್ನನ್ನು ಬಿಟ್ಟು ಹಗಲುವುದೇ ಇಲ್ಲ. ಆ ವಾಕ್ಯವನ್ನು ಒಂದ್ಸಾರಿ ಓದ್ತೀರಾ ಸಿಕ್ಕರೆ? పర్వతములు తొలగిపోయినను మెట్టలు తత్తరిల్లినను నా కృప నిన్ను విడిచిపోదు. ಪರ್ವತಗಳು ಸ್ಥಳವನ್ನು ಬಿಟ್ಟು ಹೋದರು, ಬೆಟ್ಟಗಳು ಕದಲಿದರು, ನನ್ನ ಕೃಪೆ ಮಾತ್ರ ನಿನ್ನನ್ನು ಏನು ಮಾಡೋದಿಲ್ಲ, ಬಿಟ್ಟು ಹೋಗುವುದೇ ಇಲ್ಲ. ಹಾಗಾದ್ರೆ ಯಾರು ನಮ್ಮನ್ನು ಬಿಟ್ಟು ಹೋದರು, ದೇವರ ಕೃಪೆ ಮಾತ್ರ ನಮ್ಮನ್ನ ಬಿಟ್ಟು ಹೋಗುವುದೇ ಇಲ್ಲ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ಪಾಪ ಮಾಡಿದರು ಗರೆ ದಾವೀದ ಏನು ಮಾಡಿದ ಅಂತಂದರೆ ಅವನು ಪಾಪ ಮಾಡಿದ್ದಾನೆ ಅಲ್ವಾ. ಆದರೆ ದೇವರ ಕೃಪೆ ಅವನನ್ನು ಬಿಟ್ಟು ಹೋಯ್ತಾ? ಇಲ್ಲ. ಆದರೆ ಪಾಪದ ಫಲ ಏನಾಯಿತು ಅಂತಂದರೆ ಸತ್ತೋಯ್ತು, ಮರಣವಂತು. ಆದರೆ ಅವನ ಮೇಲೆ ಮಾತ್ರ ದೇವರ ದಯೆಯನ್ನು ಆತನಿಟ್ಟ. ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ನಾವು ಆರಾಧಿಸುವಂಥ ದೇವರು ಆತನೇನಂತಂದರೆ ನಮಗೆ ತನ್ನ ಕೃಪೆಯನ್ನು ಯಾವಾಗಲೂ ಆತನು ಕೊಡುವ ಆತನಾಗಿದ್ದಾನೆ. ಅದಕ್ಕೆ ನಾವು ನೋಡ್ತೇವೆ ಪ್ರಸಂಗಿಯಲ್ಲಿ ನಾವು ನೋಡುವಾಗ ಆತನ ಕೃಪೆಯು ನಮಗೆ ಹೊಸದಾಗಿ ದಿನ ಪ್ರತಿದಿನ ಏನಾಗುತ್ತೆ ಅಂತಂದರೆ ಹೊಸದಾಗಿ ಒದಗಿ ಬರುವಂಥದ್ದಾಗಿರುತ್ತೆ. ಇವತ್ತಿದ್ದಂಥ ಕೃಪೆ ನಾಳೆ ಇರಲ್ಲ, ನಾಳೆ ವಿಶೇಷವಾದಂಥ ಕೃಪೆನ ಆತನು ನಮಗೆ ಕೊಡುವ ಆತನಾಗಿದ್ದಾನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಆತನನ್ನ ನಾವು ದೇವರನ್ನ ನಾವು ಪ್ರೀತಿ ಮಾಡ್ತೇವೆ ಅಂತ ಅನ್ಕೊಳ್ಳೋಣ. ನಾವು ಅಧಿಕವಾಗಿ ನಾವು ದೇವರನ್ನ ಪ್ರೀತಿ ಮಾಡೋದು. ನಿನ್ನೆ ನಾನು ಹೇಳಿದೆ ಏನಂತಂದರೆ, ನಾವು ಈ 30 ದಿನಗಳಲ್ಲಿ ದೇವರು ಕೊಟ್ಟಂಥ ವಾಗ್ದಾನಗಳನ್ನೆಲ್ಲ ನಾವು ಶೇಖರಣೆ ಮಾಡಿ, ನಾವು ಯಾವಾಗ ದೇವರ ವಾಗ್ದಾನದಲ್ಲಿಯೂ ದೇವರ ಪ್ರಸನ್ನತೆಯಲ್ಲಿ ನಾವು ಕಳಿತೇವೋ ಆಗ ದೇವರ ಮುಖವನ್ನು ನಾವು ಏನು ಮಾಡ್ತೇವೆ, ನೋಡ್ತೇವೆ. ನಮಗೆ ಕೊಟ್ಟಂಥ ಪ್ರಾಮಿಸ್ ಲ್ಯಾಂಡಲ್ಲಿ ನಾವು ನಿಲ್ತೇವೆ ಅಂತ ನಾವು ನೋಡಿದ್ವಿ ಅಲ್ವಾ. ಹಾಗಾದರೆ ದೇವರನ್ನು ಒಬ್ಬ ವ್ಯಕ್ತಿ ಪ್ರೀತಿ ಮಾಡೋದಾದರೆ ದೇವರು ಏನು ಮಾಡ್ತಾರೆ ಅಂತಂದರೆ, ಅವನು ಒಂದು ವೇಳೆ ಸಮಾಧಿಯಲ್ಲಿ ಇದ್ದರೂ ಕರ್ತನಾದ ದೇವರು ಅವನನ್ನು ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಸಮಾಧಿಯಲ್ಲಿ ಇದ್ರೂ ದೇವರು ಏನು ಮಾಡೋದಿಲ್ಲ ಅಂತಂದ್ರೆ ಅವನನ್ನು ಬಿಡೋದಿಲ್ಲ. ಯಾಕೆ? ದೇವರಿಗೆ ಏನಂತಂದ್ರೆ ಅಧಿಕವಾದ ಪ್ರೀತಿ ಯಾರ ಮೇಲೆ ಇದೆ? ನನ್ನ ಮೇಲೆ ಇದೆ. ಒಬ್ಬ ಆರಾಧಕ, ಒಬ್ಬ ದೇವರನ್ನು ಸ್ತುತಿಸುವಂಥವನು
ಮರಣಕ್ಕೆ ಇಲ್ಲ ಸಮಾಧಿಗೆ ಸೇರುವಂಥದ್ದನ್ನು ದೇವರು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪೋದಿಲ್ಲ, ಬಿಟ್ಟು ಕೊಡುವುದೇ ಇಲ್ಲ. ಯಾಕೆ ಅಂತಂದರೆ ಮಣ್ಣು ಅವರನ್ನು ಸ್ತುತಿ ಮಾಡಲಿಕ್ಕೆ ಆಗೋದಿಲ್ಲ. ಜೀವದಿಂದ ಇರುವಂಥ ನಾನು ಮಾತ್ರನೇ ಅದನ್ನು ಸ್ತುತಿ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಆತನಿಗೆ ಸಿಂಹಾಸನ ಏನಿದೆ ಅಂತಂದರೆ ನನ್ನ ಬಾಯಿ ಒಳಗೆ ಇದೆ. ಹಲ್ಲೆಲೂಯಾ. ನಾನು ಮಾಡುವಂಥ ಸ್ತುತಿಯಲ್ಲೇ ಏನು ಮಾಡಿದ್ದಾನೆ ಅಂದರೆ ಕರ್ತನು ತನ್ನ ಸಿಂಹಾಸನವನ್ನ ಆತನ ಏನು ಮಾಡಿದ್ದಾನೆ ಅಂತಂದರೆ ಇಟ್ಟುಕೊಂಡಿದ್ದಾನೆ. ಈಗ ನಾವೇನು ಸ್ತೋತ್ರ ಮಾಡ್ತೇವೆ ಅದೇ ಆತನಿಗೆ ಸಿಂಹಾಸನ ಅಲ್ವಾ. ಹಾಗಾಗಿ ನಾವು ದೇವರನ್ನು ನಾವು ಪ್ರೀತಿ ಮಾಡುವಂಥವರಾಗಿರ್ಬೇಕು. ಈಗ ನಾವು ಮರಿಯಳಾಗಿರ್ಬೋದು, ಮಾರ್ತಳಾಗಿರ್ಬೋದು, ಲಾಜರನಾಗಿರ್ಬೋದು, ಯೇಸುವನ್ನು ಅಧಿಕವಾಗಿ ಪ್ರೀತಿ ಮಾಡಿದಂಥವ್ರು. ನಾವು ಏನಂತಂದರೆ ಈ ಪಸ್ಕದ ಕುರಿಮರಿಯ ಒಂದು ವಧಿಸಲ್ಪಡುವಾಗ ಪಸ್ಕ ಹಬ್ಬ ಬರುತ್ತೆ. ಪಸ್ಕ ಹಬ್ಬದ ಕೊನೆಯ ದಿನಗಳಲ್ಲಿ ನಾನು ಈಸ್ಟರ್ ಹಬ್ಬದಲ್ಲಿ ನಾನು ಅದು ಕೊನೆಯ ವಾರದ ಬಗ್ಗೆ ನಾನು ಹೇಳಿದ್ದೀನಿ. ಅದರಲ್ಲಿ ಕೊನೆಯ ವಾರದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗ್ತಾರೆ, ಮತ್ತೆ ಬೆತಾನ್ಯಕ್ಕೆ ಬರ್ತಾರೆ. ಯೆರೂಸಲೇಮಿಗೆ ಹೋಗ್ತಾರೆ, ಮತ್ತೆ ಬೆತಾನ್ಯಕ್ಕೆ ಬರ್ತಾರೆ. ಅದನ್ನು ಸ್ಟೇ ಆಗಿದೆಯಲ್ಲಿ ಹೋಗೋದು, ದೇವಾಲಯವನ್ನು ನೋಡೋದು, ಪುನಃ ಲಾಜರನಿಗೆ ಮನೆಗೆ ಬರ್ತಾರೆ. ಅಂದರೆ ಅಂದರೆ ಲಾಜರನ ಮನೆ ಎಷ್ಟು ಇಷ್ಟ ಇತ್ತು ಅಂತಂದರೆ, ಯಾಕಂದರೆ ಅವರು ಅಧಿಕವಾಗಿ ಯೇಸುವನ್ನು ಪ್ರೀತಿ ಮಾಡಿದಂಥ ಕುಟುಂಬ. ಈಗ ನೀನು ಬಂದು ಯೇಸುವನ್ನು ಅಧಿಕವಾಗಿ ಪ್ರೀತಿ ಮಾಡಿದರೆ ದೇವರು ಎಲ್ಲೇ ಸ್ಟೇ ಆಗ್ತಾನೆ ಅಂತಂದರೆ, ಎಲ್ಲೇ ಹೋದ್ರು ನಿಮ್ಮ ಮನೇಲಿ ಸ್ಟೇ ಆಗ್ತಾನೆ. ಆಮೇಲೆ ಎಲ್ಲೂ ಹೋಗೋದಿಲ್ಲ. ಯಾರು ಅಧಿಕವಾಗಿ ಪ್ರೀತಿ ಮಾಡ್ತಾನೋ ಅವ್ರ ಮನೆಗೆ ಬಂದುಬಿಡ್ತಾರೆ ಅವರು. ಹಾಗಾಗಿ ಆತನನ್ನು ನಾವು ಪ್ರೀತಿ ಮಾಡುವಂಥವರಾಗಿ ಇರಬೇಕು. ಬರೀ ಏನಂತಂದರೆ ಆಡಿದ್ರೆ ಸಾಲಲ್ಲ, ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ಆರಾಧಿಸುವೆ, ಆಡ್ಬಿಟ್ಟು ಹೋಗ್ಬಿಡೋದಲ್ಲ. ಭಾನುವಾರ ಮಾತ್ರನೇ ನಾವು ಏನಂತಂದರೆ ಚರ್ಚಿಗೆ ಬರಬೇಕು, ಬರೀ ವಾಕ್ಯ ಕೇಳೋದು, ಹೋಗೋದು, ಆ ರೀತಿ ಅಲ್ಲ. ನಾವೇನಂದರೆ ದೇವರ ಒಟ್ಟಿಗೆ ಅನ್ಯೋನ್ಯತೆಯಿಂದ ಪ್ರತಿದಿನ ನಾವು ಇರುವಂಥವರಾಗಿ ಇರಬೇಕು. ನಾನು ನಿನ್ನೆ ಹೇಳಿದ ಹಾಗೆ 10 ನಿಮಿಷ 5 ನಿಮಿಷ ಪ್ರಾರ್ಥನೆ ಮಾಡಿ ಬಂದಿದ್ದೀರಾ, ಮಾಡಬೇಕು ಅಲ್ವಾ. ನಾವು ಮಾಡಿದ್ರೇ ಮಾತ್ರನೇ ಕರ್ತನ ಏನು ಮಾಡ್ತಾನೆ, ನಮ್ಮ ಮನೇಲಿ ಬಂದು ತಂಗುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಎಂಥ ಒಂದು ಏನಂತಾರೆ ಮರಣಕರವಾದಂಥ ಸಂಗತಿಗಳಾದರೂ ಅದರಿಂದ ಕರ್ತನ ಏನು ಮಾಡ್ತಾನೆ ಅಂದರೆ ತನ್ನನ್ನು ಪ್ರೀತಿಸುವರನ್ನ ಬಿಡುಗಡೆ ಮಾಡುವಾತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈಗ ನೋಡ್ರಿ, ಯೇಸು ಕ್ರಿಸ್ತನು ಹೇಗೆ ನಮ್ಮನ್ನು ರಕ್ಷಿಸ್ತಾನೆ ಅಂತಂದರೆ, ಈಗ ಒಂದು ಲಸಿಕೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಮಕ್ಳಿಗೆ ಹಾಕುತ್ತಾರಲ್ಲ ಲಸಿಕೆ, ಹೆಪಟೈಟಿಸ್ ಬಿ ಅಲ್ವಾ, ಹೆಪಟೈಟಿಸ್ ಬಿ ಅಂತ ಹಾಕ್ತಾರೆ. ಜಾಂಡೀಸು ಮುಂದೆ ಬರದೇ ಇದ್ದಂಗೆ, ಇಲ್ಲ ಪೋಲಿಯೋ ಮುಂದೆ ಬರದೇ ಇದ್ದಂಗೆ. BCG ಯಾಕೆ ಹಾಕ್ತಾರೆ, ಪೋಲಿಯೋ ಅಲ್ಲ ಮಕ್ಕಳಿಗೆ ಆಗಬಾರ್ದು ಅನ್ನೋಕ್ಕೋಸ್ಕರಾಗಿ ಹಾಕ್ತಾರೆ. ಲಸಿಕೆ ಏನು ಮಾಡುತ್ತೆ, ಅದು ಮುಂದೆ ಬರುವಂಥ ರೋಗವನ್ನು ಏನು ಮಾಡುತ್ತೆ, ಮುಂದೆ ಬರುವಂಥ ರೋಗವನ್ನು ತಡೆಪಡಿಸುತ್ತಾ ಇಲ್ವಾ. ಹಾಗೆಯೇ ಕಲ್ವಾರಿ ಶಿಲುಬೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನ ನಮಗೆ ಒಂದು ಲಸಿಕೆಯಾಗಿ ಆತನು ಕೊಟ್ಟಿದ್ದಾನೆ. ಆಮೇಲೆ ಆಲ್ರೆಡಿ ಅದು ಮುಂಚೆನೇ ಆತನು ನಮಗೆ ಕೊಟ್ಟಿದ್ದಾನೆ. ಯಾಕೆ ಅಂದರೆ ಮುಂದೆ ಬರುವಂತ ಎಲ್ಲ ರೋಗದಿಂದ ನೀನು ಬಿಡುಗಡೆ ಹೊಂದಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಬರೆಯುವಾಗ ಹೇಳ್ತಾನೆ, ಕೀರ್ತನೆ 17:9 ವಚನನ ನಾವು ಓದ್ಕೊಳ್ಳೋಣ. ಕೀರ್ತನೆ 17:9. ఒకడు తన కనుపాపను కాపాడుకొనున్నట్లు నన్ను కాపాడుము. నన్ను లయపరచగోరు దుష్టులను పోగొట్టి కాపాడుము. నన్ను చుట్టుకొను నా ప్రాణ శత్రువుల చేత చిక్కుకుండను. నీ రెక్కల నీడ క్రింద నన్ను దాచుము. ಸಾಕು. ಇಲ್ಲಿ ನಾವು ನೋಡ್ತೇವೆ, ನನ್ನನ್ನು ಸುತ್ತಿಕೊಂಡು ಬಾಧಿಸುತ್ತಿರುವ ದುಷ್ಟರಿಂದಲೂ ಪ್ರಾಣ ವೈರಿಗಳಿಂದಲೂ ನೀನು ತಪ್ಪಿಸಿ ಕಾಪಾಡು ಎಂಬುದಾಗಿ ದಾವೀದನು ಏನು ಮಾಡ್ತಿದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಹಾಗಾದ್ರೆ ಅವ್ನು ಹೇಳ್ತಾನೆ, ನಿನ್ನ ರೆಕ್ಕೆಯ ಮರೆಯಲ್ಲಿ ಇಟ್ಟುಕೊಂಡು ನನ್ನನ್ನು ಕಾಯಿ, ಕಣ್ಣಿನ ಗುಡ್ಡಿಯೋ ಪಾದಿಯಲ್ಲಿ ನನ್ನನ್ನು ಕಾಪಾಡು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಅವನೇನು ಮಾಡ್ತಿದ್ದಾನೆ ಅಂದರೆ, ಇಲ್ಲಿ ಅವನ ಸುತ್ತಿ ಇರುವಂಥ ಏನಂತಂದರೆ ವೈರಿಗಳ ಕುರಿತಾಗಿ ಅವನು ಪ್ರಾರ್ಥಿಸ್ತಾ ಇದ್ದಾನೆ. ಅವರೆಷ್ಟು ಕೆಟ್ಟವರಾಗಿದ್ದಾರೆ ಎಂಬುದನ್ನು ಅವನು ವಿವರಿಸ್ತಾ ಇದ್ದಾನೆ. ಅಂದರೆ ಅವರು ಹೇಗೆ ಇದ್ದಾರೆ ಅಂತಂದರೆ, ಏನೋ ಒಂದು ಕೈಕಾಲನ್ನು ಮುರಿದುಬಿಟ್ಟು ಕೈಕಾಲು ಮುರಿಯೋದು, ಇಲ್ಲ ಹೊಡೆದುಬಿಟ್ಟು ಬಿಟ್ಬಿಡೋರಲ್ಲ ನನ್ನ ಸುತ್ತ ಇರುವಂಥ ವೈರಿಗಳು. ನನ್ನ ಸುತ್ತ ಇರುವಂಥ ವೈರಿಗಳು ಏನಂತಂದರೆ ನನ್ನ ಪ್ರಾಣವನ್ನೇ ತೆಗಿಬೇಕೆಂಬುದಾಗಿ ಹೊಂಚಾಗ್ತಾ ಇದ್ದಾರೆ. ಅಂಥ ವೈರಿಗಳು ಏನಾಗಿದ್ದಾರೆ, ನನ್ನ ಸುತ್ತಲೂ ಇದ್ದಾರೆ. ಆದರೆ ಅವರಿಂದ ನೀನು ಕಾಪಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದಾವೀದನು. ಓಕೆನಾ. ಇಲ್ಲಿ ನಾವು 13ನೇ ವಚನಕ್ಕೆ ಬರುವಾಗ ಅವನು ಹೇಳ್ತಾನೆ, ಯೆಹೋವನೇ ನೀನು ಅವನಿಗೆ ಎದುರಾಗಿ ನಿಂತು ಅವನನ್ನು ಕೆಡವಿ ಬಿಡು. ಏನಂತೆ, ನೀನು ಅವನಿಗೆ ಎದುರಾಗಿ ಬಂದು ಕೆಡವಿ ಬಿಡು. ಹಾಗಾದರೆ ಒಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ಯಾವುದೇ ಏನಂತಂದರೆ ಆಯುಧಗಳು ಏನಾಗಲ್ಲ ಅಂತಂದರೆ
ಅದು ಫಲಿಸುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಹೆಸರಿನಲ್ಲಿ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದು ಇಲ್ಲ. ಹಲ್ಲೆಲೂಯ. ನಿನಗೆ ವಿರುದ್ಧವಾಗಿ ಮಾಡುವಂತ ಯಾವ ಒಳಸಂಚುಗಳಾಗಿರ್ಬೋದು ಅದು ನಿನಗೆ ಎದುರಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನನ್ನ ಸುತ್ತಿಕೊಂಡು ಬಾಧಿಸ್ತಿರುವಂತ ವೈರಿಗಳು ಅವರು ಸಾಮಾನ್ಯವಾದವರಲ್ಲ. ಅವ್ರೇನೋ ನನ್ನ ಕೈಯನ್ನು ತೆಗಿಬೇಕೋ ಕಾಲನ್ನು ತೆಗಿಬೇಕು ಎಂಬುದಾಗಿ ಅಪೇಕ್ಷಿಸ್ತಾ ಇಲ್ಲ, ಅವರು ನನ್ನ ಪ್ರಾಣವನ್ನೇ ತೆಗಿಬೇಕೆಂಬುದಾಗಿದ್ದಾರೆ. ಇವತ್ತು ಯಾರೇ ಆಗಿರ್ಬೋದು, ನಮ್ಮ ಪ್ರಾಣ ತೆಗಿಬೇಕು ಅಂತ ಅಂದ್ರೂ ದೇವರು ಮಾತ್ರ ನಮ್ಮ ಪ್ರಾಣವನ್ನ ತೆಗಿಲಿಕ್ಕೆ ಆತನು ಬಿಡೋದಿಲ್ಲ. ಹಲ್ಲೆಲೂಯ. ಪ್ರಾಣ ತೆಗೆಯುವಂಥವ್ರು ಯಾರು ಅಂತ ಹೇಳ್ತೀರಾ? ಪ್ರಾಣ ತೆಗೆಯುವಂಥವ್ರು ಇದ್ದಾರೆ. ಯಾರು? ನಿಮ್ಮ ಜೊತೆಲೇ ಇದ್ದಾರೆ. ಯಾವುದು ಅಂತ ನೋಡುವಾಗ ರೋಗಗಳು ಅಲ್ವಾ, ವ್ಯಾಧಿ. ಈಗ ಒಂದು ರೋಗ ಬರುವಾಗ ಆ ರೋಗದಲ್ಲೇ ಅವ್ನು ಏನು ಮಾಡ್ತಾನೆ, ಸಾಯ್ತಾನೆ. ಈಗ ಯಾರಾದರೂ ಆಗಿರ್ಬೋದು, ಒಬ್ಬ ವ್ಯಕ್ತಿ ಸತ್ತೋದ್ರೆ ನಾವೇನು ಕೇಳ್ತೇವೆ? ಅಯ್ಯೋ ಹೆಂಗೆ ಸತ್ತೋಗ್ಬಿಟ್ರು, ಯಾಕೆ, ಏನಾಯ್ತು ಅಂತ ಕೇಳ್ತೇವೆ. ಕಾರಣ ತಿಳ್ಕೊಳ್ತೇವೆ. ಏನಕ್ಕೆ ಸತ್ತೋದ್ರು ಅಂದರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರಿಗೆ BP ಇತ್ತು, ಇಲ್ಲ ಅವ್ರಿಗೆ ಶುಗರ್ ಇತ್ತು, ಇಲ್ಲ ಅವ್ರಿಗೆ ಏನಂತಂದರೆ ಏನೋ ಒಂದು ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇತ್ತು, ಇಲ್ಲ ಸ್ಟ್ರೋಕ್ ಆಗಿತ್ತು, ಆ ರೀತಿಯಾಗಿ ಅವ್ರು ಹೇಳ್ತಾ ಇರ್ತಾರೆ. ಅಂದರೆ ಅವಾಗ ಏನಾಗುತ್ತಂದರೆ ಆ ವ್ಯಾಧಿಯನ್ನು ಹೇಳುವಾಗ ಆ ವ್ಯಾಧಿಯ ಮೂಲಕ ವ್ಯಾಧಿ ಬಂದಾಗ ಏನಾಗುತ್ತೆ ಅಂತಂದರೆ ಜನರಿಗೆಲ್ಲರಿಗೂ ಗೊತ್ತು, ಆ ವ್ಯಾಧಿ ಪ್ರಾಣವನ್ನು ತೆಗೆಯುತ್ತೆ ಅಂತ. ಹಲ್ಲೆಲೂಯ. ಆದರೆ ಈ ಪ್ರಾಣವನ್ನು ತೆಗೆಯುವಂಥ ಈ ವ್ಯಾಧಿಗೆ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಮೊದಲೇ ಲಸಿಕೆಯನ್ನು ಹಾಕಿದ್ದಾನೆ. ಆಮೇಲೆ ಹೇಳ್ರಿ, ಇದನ್ನು ನಂಬಬೇಕು, ಇದನ್ನು ನೀವು ವಿಶ್ವಾಸಿಸಬೇಕು, ಇದು ಬಾಯಿಂದ ನೀವು ಅರಿಕೆ ಮಾಡಬೇಕು. ಹಲ್ಲೆಲೂಯ. ನನ್ನ ಶರೀರದಲ್ಲಿ ಯಾವ ವ್ಯಾಧಿಯ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಯಾವ ವೈರಸ್ ಬಂದು ನನ್ನ ಒಳಗೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನನಗೆ ಆಲ್ರೆಡಿ ಲಸಿಕೆ ಹಾಕಲ್ಪಟ್ಟಿದೆ. ಬ್ಲೆಸನ್ ಬಂದಿಲ್ಲ. ಬ್ಲೆಸನ್ಗೆ ಆಲ್ರೆಡಿ ಹೆಪಟೈಟಿಸ್ B ಹೋದ ವಾರ 2 ವಾರದಿಂದ ಹಾಕ್ಸಾಯ್ತು. ಹಾಗಾದ್ರೆ ಹೆಪಟೈಟಿಸ್ B ಇನ್ನು ಜಾಂಡಿಸು ಅಂತ ಬರಬಾರ್ದು ಅಂತ ಹಾಕ್ಸಾಯ್ತು. ಇನ್ನು ಅವನಿಗೆ ಇನ್ನೊಂದು ದಡಾರ ಚುಚ್ಚುಮದ್ದು ಅದನ್ನು ಹಾಕಿಸ್ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ದಿನಗಳು ಬೇಕು ಅಂತಿದ್ರು. ಯಾಕೆ? ಅವನು 4 ವರ್ಷಕ್ಕೆ ಬರೋಂಥ ರೋಗನ ಈಗಲೇ ಯಾಕೆ ಇಂಜೆಕ್ಷನ್ ಹಾಕಬೇಕು ಅಲ್ವಾ? ನೋಡ್ರಿ, ಒಂದು ಡಾಕ್ಟ್ರಿಗೆ ಬುದ್ಧಿ ಇದೆ, ಮುಂದೆ ಆ ಮಗುವಿಗೆ ತೊಂದರೆ ಆಗಬಾರ್ದು ಅಂತ ಅರಿವಿದೆ ಅಲ್ವಾ? ಆ ಕಾಯಿಲೆಯಿಂದ ಒಂದು ವೇಳೆ ಅವನ ಪ್ರಾಣಕ್ಕೆ ನಷ್ಟ ಉಂಟಾಗಬಾರ್ದು ಅಂತ ಅವನಿಗೆ ಅರಿವಿದೆ. ಅಂದರೆ ಆ ಡಾಕ್ಟರನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಿಗೆ ನಮ್ಮ ರೋಗದ ಕುರಿತಾಗಿ ಅರಿವಿರೋದಿಲ್ಲ. ಹಲ್ಲೆಲೂಯ. ಮುಂದೆ ಎಂತೆಂಥ ರೋಗಗಳು ಬರುತ್ತೆ ಅಂತ ಆತನಿಗೆ ಗೊತ್ತಿಲ್ವಾ? ಅದಕ್ಕೆ ಆತನ ಏನು ಮಾಡಿದ, ಆತನು ಅನೇಕ ಬಾಸುಂಡೆಗಳನ್ನು ತನ್ನ ದೇಹದಲ್ಲಿ ಆತನು ತೆಗೆದುಕೊಂಡು, ನೀನು ಒಡಿಸಿಕೊಳ್ಳಬೇಕಾದಂಥ ಸ್ಥಳದಲ್ಲಿ ಕೊರಡೆಗಳಿಂದ ನಿನಗೆ ಹೊಡಿಬೇಕಾಗಿತ್ತು. ಅಂದರೆ ದೇವರೇನು ಮಾಡಿದ್ದ, ತನ್ನ ಮಗನಿಗೆ ಆ ಚಡಿಯೇಟುಗಳು ಬೀಳುವ ಹಾಗೆ ಮಾಡಿದ. ಕಾರಣ ಏನಂತಂದ್ರೆ ಫ್ಯೂಚರಲ್ಲಿ ನೀನು ಆರೋಗ್ಯವಾಗಿರ್ಬೇಕೆಂಬುದಾಗಿ. ಹಲ್ಲೆಲೂಯ. ಫ್ಯೂಚರಲ್ಲಿ ಯಾವ ರೋಗಗಳು ನಿನ್ನನ್ನು ಬಾಧಿಸಬಾರದು ಎಂಬುದಾಗಿ. ಆಮೇಲೆ ದೀರ್ಘಕಾಲದ ವ್ಯಾಧಿಗಳು ನಿನ್ನ ಪ್ರಾಣವನ್ನ ಏನ್ ಮಾಡಬಾರ್ದು, ಹಿಡಿಯಬಾರದು, ಅದು ನಿನ್ನ ಪ್ರಾಣವನ್ನು ತೆಗಿಬಾರ್ದು. ಹಲ್ಲೆಲೂಯ. ದಾವೀದನು ಹೇಳುವ ಪ್ರಕಾರವಾಗಿ ನನ್ನ ಸುತ್ತಲೂ ಏನಂತಂದ್ರೆ ವೈರಿಗಳಿದ್ದಾರೆ ಪ್ರಾಣವನ್ನು ತೆಗಿಲಿಕ್ಕೋಸ್ಕರ. ಇವತ್ತು ಸಭೆಗೆ ವಿರುದ್ಧವಾಗಿ ಪ್ರಾಣ ತೆಗಿಲಿಕ್ಕೆ ನಿಂತಿರುವಂಥದ್ದು ಯಾವುದು ಅಂತಂದ್ರೆ ವ್ಯಾಧಿಗಳು. ಹಲ್ಲೆಲೂಯ. ಆ ವ್ಯಾಧಿಯನ್ನು ಏನ್ ಮಾಡ್ಬೇಕು ಅಂದ್ರೆ ನೀವು ಅರಿಕೆ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡುವಂತವರಾಗಿ ಇರಬೇಕು. ಹಲ್ಲೆಲೂಯ. ನಾನು ಆಲ್ರೆಡಿ ಲಸಿಕೆ ಹಾಕಿಸಿಕೊಂಡಿದ್ದೇನೆ. ಹೇಳಿ ಜೊತೆ, ನಾನು ಆಲ್ರೆಡಿ ಜ್ವರಕ್ಕೆ ಇಂಜೆಕ್ಷನ್ ಹಾಕಿಸ್ಕೊಂಡು ಆಗಿದೆ. ಹಲ್ಲೆಲೂಯ. ಈಗ ಆಲ್ರೆಡಿ ಪ್ಯಾರಾಸಿಟಮೋಲ್ ಇಂಜೆಕ್ಷನ್ ಆಂಟಿಬಯೋಟಿಕ್ ಕೊಟ್ಟಾಗಿದೆ. ದೇವರು ಆಗ್ಲೇ ಆಲ್ರೆಡಿ ಕೊಟ್ಟಾಗಿದೆ. ಈಗ ನೀನು ಹಾಕಿಸ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಹಲ್ಲೆಲೂಯ. ಮನೇಲಿದ್ದರೆ ಜ್ವರ ಅಂತ ಮನೇಲಿದ್ರೆ ನಿನಗೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತರ ರಕ್ತದ ಮೂಲಕವಾಗಿ ಸಕಲ ರೋಗಗಳು ಏನಾಗಿದೆ ಅಂದ್ರೆ ಗುಣವಾಗಿದೆ. ಆತನ ದೇವರ ವಾಕ್ಯ ಹೇಳುತ್ತೆ, ಆತನ ಬಾಸುಂಡೆಗಳಿಂದ ನಾವೇನಾಗಿದ್ದೇವೆ ಅಂತೆ, ಗುಣವಾಗ್ಬಿಟ್ಟಿದ್ದೇವೆ. ಗುಣ ಆಗ್ತಿದ್ದೇನಲ್ಲ, ಗುಣವಾಗ್ಬಿಟ್ಟಿದ್ದೇವೆ. ಮುಂದೆ ಯಾವುದೇ ಬರಲಿ ಎಲ್ಲವುಗಳಿಂದ ಕರ್ತನ ಏನು ಮಾಡ್ತಾನೆ ಅಂದರೆ ನಮ್ಮ ಪ್ರಾಣವನ್ನು ರಕ್ಷಿಸುವಾತನಾಗಿದ್ದಾನೆ. ಅದಕ್ಕೆ ಅವನು ಅಲ್ಲಿಗೆ ಬಿಡಲಿಲ್ಲ, ಕೆಳಗಡೆ ಹೇಳ್ತಿದ್ದಾನೆ, ನನ್ನ ಶತ್ರುವು ಸೀಳಿ ಬಿಡಲಾಶಿಸುವ ಸಿಂಹದಂತೆಯೂ ಮರೆಯಲ್ಲಿ ಹೊಂಚು ಹಾಕಿರುವ ಪ್ರಾಯದ ಸಿಂಹದಂತೆಯೂ ಇದ್ದಾನೆ. ಈ ವ್ಯಾಧಿ ಬರುವಾಗ ವ್ಯಾಧಿ ಏನು ಮಾಡುತ್ತೆ ಅಂತಂದರೆ ನಮ್ಮನ್ನು ಹೊಂಚು ಹಾಕುತ್ತಾ ಇರುತ್ತೆ. ಏನು ಮಾಡುತ್ತೆ?
ಹೊಂಚು ಹಾಕೋದಂತಂದ್ರೆ ಏನು ಗೊತ್ತಾ? ಮೊದಲು ಏನು ಬರುತ್ತೆ? ತಲೆನೋವು ಬರುತ್ತೆ. ಎರಡನೇದು ಏನು ಬರುತ್ತೆ? ಶೀತ ಬರುತ್ತೆ. ಅದಾದ್ಮೇಲೆ ಏನು ಬರುತ್ತೆ? ಮೈಕೈ ನೋವು ಬರುತ್ತೆ. ಅದಾದ್ಮೇಲೆ ಏನು ಬರುತ್ತೆ? ಜ್ವರ ಬರುತ್ತೆ. ಹಾಗಾದರೆ ಹೊಂಚು ಹಾಕಿ ಕಾಯ್ತಾ ಇರುತ್ತೆ ನಿನ್ನ ಮೇಲೆ ವ್ಯಾಧಿಯನ್ನು ಬರ ಮಾಡಬೇಕೆಂಬುದಾಗಿ. ಆದರೆ ಇಲ್ಲಿ ದಾವೀದನು ಅರಿಕೆ ಮಾಡ್ತಾನೆ, ಯೆಹೋವನೇ, ನೀನು ಅವನಿಗೆ ಎದುರಾಗಿ ನಿಂತು ಅವನನ್ನು ಕೆಡವಿಬಿಡು, ನಿನ್ನ ಕತ್ತಿಯಿಂದ ನನ್ನ ಪ್ರಾಣವನ್ನು ದುಷ್ಟರಿಗೆ ತಪ್ಪಿಸಿ ಕಾಪಾಡು. ಹಲ್ಲೆಲೂಯ. ಅದು ಹೇಳ್ತಾನೆ, ನಿನ್ನ ಒಂದು ಕತ್ತಿ ಇದೆ. ಯಾವ ಕತ್ತಿ ಇದೆ ಅಂತೆ? ದೇವರ ಒಂದು ಕತ್ತಿ ಇದೆ ಅಲ್ವಾ? ಆ ಕತ್ತಿಯ ಮೂಲಕವಾಗಿ ನೀನು ನನ್ನ ಪ್ರಾಣವನ್ನು ಏನು ಮಾಡಬೇಕು? ತಪ್ಪಿಸಿ ಕಾಪಾಡು. ಆ ಕತ್ತಿ ಯಾವುದು ಅಂತಂದ್ರೆ ದೇವರ ಮಾತುಗಳು. ಹಲ್ಲೆಲೂಯ. ಆ ಕತ್ತಿ ದೇವರು ಏನು ಮಾಡಿದ್ದಾರೆ? ಇವತ್ತು ನಿಮ್ಮ ಕರಗಳಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆ ಕತ್ತಿಯನ್ನ ನೀನು ಬೀಸುವಾಗ, ದೇವರ ಮಾತುಗಳನ್ನು ನೀನು ಮಾತನಾಡುವಾಗ, ಕರ್ತನ ವಾಗ್ದಾನ ಮಾಡಿದ್ದಾನೆ, ನನ್ನ ಮಾತುಗಳನ್ನ ನಿನ್ನ ಬಾಯಿಯೊಳಗೆ ಇಡ್ತೇನೆ. ಅದು ಸಾಧಾರಣವಾದದ್ದಲ್ಲ, ಅದು ಕತ್ತಿ. ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಅಲ್ವಾ? ಅದು ಎರಡೂ ಕಡೆಯೂ ಏನು ಮಾಡುತ್ತೆ ಅಂತಂದ್ರೆ ನಾಟುವಂಥದ್ದಾಗಿರುತ್ತೆ. ಹೇಳುವಂಥ ನನಗೆ, ಕೇಳುವಂಥ ನಿಮಗೆ. ಹಾಗಾದ್ರೆ ಆ ಕತ್ತಿಯನ್ನ ಏನು ಮಾಡಬೇಕು? ನೀವು ಹಿಡಿದುಕೊಂಡವರಾಗಿ ನೀವು ನಿಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳುವಂಥವರಾಗಿರ್ಬೇಕು. ಹಲ್ಲೆಲೂಯ. ದಾವೀದನು ಪ್ರಾರ್ಥನೆ ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು, ವ್ಯತ್ಯಾಸ ಇದೆ. ದಾವೀದನು ಏನು ಹೇಳ್ತಿದ್ದಾನೆ ಅಂತಂದ್ರೆ, ನನ್ನ ಪ್ರಾಣವನ್ನು ನಿನ್ನ ಕತ್ತಿಯಿಂದ ತಪ್ಪಿಸು ಅಂತ. ಆಲ್ರೆಡಿ ಆ ಕತ್ತಿಯನ್ನು ಕರ್ತನಾದ ದೇವರು ಏನು ಮಾಡಿದ್ದಾನೆ? ಶಿಲುಬೆಯಲ್ಲಿ ನಮಗೆ ಆಲ್ರೆಡಿ ಕೊಟ್ಟೆ ಆಗಿದೆ. ಅವನಿಗಿನ್ನೂ ಕೊಡಲಿಲ್ಲ, ನಮಗೆ ಕೊಟ್ಟೆ ಆಗಿದೆ. ಆತನ ಮಾತುಗಳನ್ನು ನಾವು ಹೇಳುವಂಥವರಾಗಿರ್ಬೇಕು, ಬಾಯಿಂದ ಅರಿಕೆ ಮಾಡುವಂಥವರಾಗಿ ನಾವು ಇರಬೇಕು. ರೋಮ 12ನೇ ಅಧ್ಯಾಯ 3ನೇ ವಚನ ಓದ್ಕೊಳ್ಳೋಣ. ರೋಮ 12:3. ದೇವರಲ್ಲಿ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬರಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬರಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು, ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ದೇವರು ಒಬ್ಬೊಬ್ಬರಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು. ಹಾಗಾದ್ರೆ ದೇವರು ಏನ್ ಮಾಡಿದ್ದಾನೆ ಅಂತಂದ್ರೆ, ವಿಶ್ವಾಸದಲ್ಲಿ ಒಂದು ಬಲವನ್ನ ಇಟ್ಟಿದ್ದಾನಂತ. ಆಮೇಲೆ ಹೇಳ್ರಿ, ನೀವೇನ್ ವಿಶ್ವಾಸಿಸ್ತೀರೋ ಅದೇ ಶಕ್ತಿ. ಏನಂತೆ? ವಿಶ್ವಾಸವೇ ಶಕ್ತಿ. ಹೇಳ್ರಿ ಒಂದ್ಸರಿ. ನಾನು ಏನು ವಿಶ್ವಾಸಿಸ್ತೇನೋ ಆ ವಿಶ್ವಾಸವೇ ನನಗೆ ಶಕ್ತಿಯಾಗಿದೆ. ಹಲ್ಲೆಲೂಯ. ವಿಶ್ವಾಸ ಅನ್ನುವಂಥದ್ದು ಬಂದು ಅದೊಂದು ದೇವರ ಕಣಜವಾಗಿದೆ. ಏನೋ? ದೇವರ ಕಣಜವಾಗಿದೆ. ವಿಶ್ವಾಸ ಎನ್ನುವಂಥದ್ದು ದೇವರ ಕೈಯಲ್ಲಿರುವಂಥ ಬೀಗದ ಕೈಯಾಗಿದೆ. ಆಮೇಲೆ ಹೇಳ್ರಿ. ಹಾಗಾದ್ರೆ ದೇವರು ಏನ್ ಮಾಡಿದ್ದಾನೆ ಅಂತಂದ್ರೆ, ನಿಮಗೆ ತಕ್ಕ ರೀತಿಯಲ್ಲಿ, ಒಬ್ಬೊಬ್ಬನಿಗೆ ತಕ್ಕ ರೀತಿಯಲ್ಲಿ ವಿಶ್ವಾಸದ ಬಲವನ್ನ ಆತನು ಕೊಟ್ಟಿದ್ದಾನೆ. ನಿಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ. ಒಬ್ಬೊಬ್ಬರಿಗೆ ತುಂಬಾ ವಿಶ್ವಾಸ ಇರುತ್ತೆ, ಕೆಲವರಿಗೆ ಸ್ವಲ್ಪನೇ ವಿಶ್ವಾಸ ಇರುತ್ತೆ ಅಲ್ವಾ? ನಾನು ಒಂದು ಮೆಸೇಜ್ ಹೇಳಿದ್ದೀನಿ ಯೂಟ್ಯೂಬಲ್ಲಿ. ಅಂದರೆ ದೊಡ್ಡ ವಿಶ್ವಾಸ ಇರೋನಿಗೂ ಕರ್ತನ ಸಹಾಯ ಮಾಡಿದ್ದಾನೆ, ಸ್ವಲ್ಪ ವಿಶ್ವಾಸ ಇದ್ದವನಿಗೂ ಸಹಾಯ ಮಾಡಿದ್ದಾನೆ, ವಿಶ್ವಾಸ ಇಲ್ಲ ಅಂದ್ರೂ ಪರವಾಗಿಲ್ಲ ಸಹಾಯ ಮಾಡಿದ್ದಾನೆ. ಆಮೇಲೆ ನೋಡ್ರಿ, ಇಲ್ಲಿ ವಿಶ್ವಾಸದ ಕುರಿತಾಗಿ ಆತನು ಹೇಳ್ತಿದ್ದಾನೆ. ವಿಶ್ವಾಸ ಅನ್ನುವಂಥದ್ದು ನಿನಗೆ ನಾನು ಕೊಟ್ಟಿದ್ದೇನಲ್ಲ, ಅದು ಬಲವಾದದ್ದು, ಮತ್ತೆ ಅದು ದೇವರ ಒಂದು ಬೀಗದ ಕೈ. ಆಮೇಲೆ ಹೇಳ್ರಿ, ಆ ವಿಶ್ವಾಸದ ಅರಿಕೆಯನ್ನ ನೀವು ಮಾಡುವಂಥವರಾಗಿರ್ಬೇಕು. ಹಲ್ಲೆಲೂಯ. ದೇವರು ಇವತ್ತು ನನಗೆ ವಿಶ್ವಾಸವನ್ನು ಕೊಟ್ಟಿದ್ದಾನೆ, ನನ್ನೊಳಗೆ ಒಂದು ಬೀಗದ ಕೈ ಇದೆ. ನನ್ನ ವಿಶ್ವಾಸ ಅದು ಸಾಮಾನ್ಯವಾದದ್ದಲ್ಲ. ನನ್ನೊಳಗೆ ಚಿಕ್ಕ ನಂಬಿಕೆ ಇರ್ಬೋದು, ಆದರೆ ದೊಡ್ಡ ಕಾರ್ಯಗಳನ್ನು ಅದು ಮಾಡುವಂಥದ್ದಾಗಿರುತ್ತೆ, ದೊಡ್ಡ ಅದ್ಭುತಗಳನ್ನು ಅದು ಮಾಡುವಂಥದ್ದಾಗಿರುತ್ತೆ ಅಂತ ಹೇಳಿ ನಾವು ಅರಿಕೆಯನ್ನು ನಾವು ಮಾಡುವಂಥವರಾಗಿರ್ಬೇಕು. ಹಲ್ಲೆಲೂಯ. ಈ ವಿಶ್ವಾಸವು ಏನು ಮಾಡುತ್ತೆ ಅಂತಂದ್ರೆ, ದೇವರ ಅಧಿಕಾರವನ್ನು ನಮ್ಮ ಮಧ್ಯದಲ್ಲಿ ತರುವಂಥದ್ದಾಗಿರುತ್ತೆ. ಆಮೇಲೆ ದೇವರ ಅದ್ಭುತಗಳನ್ನು ನಮ್ಮ ಮಧ್ಯದಲ್ಲಿ ತರುವಂಥದ್ದಾಗಿರುತ್ತೆ. ಅದಕ್ಕೆ ಅದನ್ನು ಹೇಳಿದ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ರೆ ಸಾಕು. ಏನಂತ? ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ತುಂಬಾನು ಅದನ್ನು ಕೇಳ್ತಾ ಇಲ್ಲ. ನಮ್ಮ ಆ ವಿಶ್ವಾಸವನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಎತ್ತಿ ಮಾತನಾಡುವಂಥವ್ರಾಗಿರ್ಬೇಕು. ಹಲ್ಲೆಲೂಯ. ಇಲ್ಲಿ ನಾವು ಮಾರ್ಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ ನಾವು ಓದ್ಕೊಳ್ಳೋಣ. 11:13. ಮತ್ತು ಎಲೆ ಬಿಟ್ಟಿದ್ದ ಒಂದು ಮತ್ತಾಯ 11:3. ಮತ್ತಾಯ 11:13.
ಇದೇನಿದೆ ಅಂತಂದರೆ, ನೀವು ಈ ಬೆಟ್ಟವನ್ನು 3 ಸಾರಿ ನೀವು ಹೇಳಿದ್ರೆ ಅದು ಅದರಲ್ಲೇ ಇರಬೇಕು ಅನ್ಸುತ್ತಲ್ಲ. 4-15 23 ಸಾರಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಸಾಕು, ಅವನು ಹೇಳಿದಂತೆಯೇ ಅದು ಆಗುವುದು. ಹಾಗಾದ್ರೆ ನೀವು ಏನು ಹೇಳ್ತೀರೋ ಅದರಂತೆಯೇ ಏನಾಗುತ್ತೆ ಅಂತಂದ್ರೆ ಆಗುವುದು. ಈಗ ನಾವು ರೋಮಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ ನಾವು ಓದಿಕೊಳ್ಳೋಣ. ರೋಮ 10:9. ನೀವು ಯೇಸುವನ್ನ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕವಾಗಿ ರಕ್ಷಣೆ ಉಂಟಾಗುವಂಥದ್ದಾಗಿರುತ್ತೆ. ಹಾಗಾದರೆ ನಾವು ಹೃದಯದಿಂದ ನಾವು ನಂಬಬೇಕು. ಇವತ್ತು ದೇವರ ಮಾತುಗಳನ್ನು ಏನು ಮಾಡಬೇಕು? ಹೃದಯದಿಂದ ನಂಬಬೇಕು. ದೇವರು ಏನು ಹೇಳ್ತಿದ್ದಾನೆ? ನಿನ್ನ ಮುಂದೆ ಯಾವ ರೋಗವು ನಿನ್ನನ್ನು ಬಾಧಿಸುವುದಿಲ್ಲ ಅಲ್ವಾ? ನಿನ್ನ ಪ್ರಾಣವನ್ನು ತೆಗಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾನೆ. ಯಾಕೆ ಅಂದರೆ ನಿನಗೆ ಆಲ್ರೆಡಿ ಲಸಿಕೆ ಹಾಕಲ್ಪಟ್ಟಿದೆ. ಲಸಿಕೆ ಹಾಕಿದ ಮೇಲೆ ಆ ರೋಗ ನಿನ್ನ ಬಳಿ ತಂಗಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಈಗ ನೀರು ನಿಂತ್ರೇನೆ ಮಾತ್ರನೇ ಸೊಳ್ಳೆ ಏನು ಮಾಡುತ್ತೆ? ಕೂತ್ಕೊಳುತ್ತೆ. ನಿಜನೇ ಇಲ್ವಾ? ಆದರೆ ಅಲ್ಲಿ ನೀರೇ ಇಲ್ಲ, ಬತ್ತಿ ಹೋಗಿದೆ, ಅಲ್ಲಿ ಸೊಳ್ಳೆ ಕೂರುತ್ತಾ? ಇಲ್ಲ. ಅಂದರೆ ಏನಂತಂದರೆ ಸೊಳ್ಳೆ ಕೂರ್ಲಿಕ್ಕೆ, ಒಂದು ರೋಗಾಣು ಕೂರ್ಲಿಕ್ಕೆ ಒಂದು ಸ್ಥಳ ಅನ್ನೋಂಥದ್ದು ಬಹಳ ಮುಖ್ಯ. ಇವತ್ತು ನಮ್ಮ ದೇಹ ಬಂದು ದೇವರ ಆಲಯವಾಗಿದೆ. ಹಾಗಾಗಿ ಈ ಆಲಯದ ಮೇಲೆ ಯಾವ ವ್ಯಾಧಿಯು ಕೂರಲಿಕ್ಕೆ ಸ್ಥಳ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಇದನ್ನ ನೀವು ವಿಶ್ವಾಸಿಸ್ರಿ, ನೀವು ಅದನ್ನು ಅರಿಕೆ ಮಾಡಬೇಕು. ಅದಕ್ಕೆ ಹೇಳ್ತಾನೆ, ಆತನ ಮೇಲೆ ನಂಬಿಕೆ ಇಟ್ಟು ಏನು ಮಾಡಬೇಕು? ನೀವು ಬಾಯಿಂದ ಅರಿಕೆ ಮಾಡಬೇಕು. ಬಾಯಿಂದ ಏನು ಮಾಡ್ಬೇಕಂತೆ? ಅರಿಕೆ ಮಾಡಬೇಕು. ಅರಿಕೆ ಮಾಡುವಾಗ ವಿಶ್ವಾಸವು ಉಂಟಾಗುವಂಥದ್ದಾಗಿರುತ್ತೆ. ಹಾಗಾದರೆ ನಾವೇನು ಮಾಡಬೇಕು ಮೇನ್ ಅಂತಂದರೆ, ವಿಶ್ವಾಸ ಹೇಗೆ ಬರುತ್ತೆ ಅಂತಂದರೆ ಕೇಳುವುದರ ಮುಖಾಂತರವಾಗಿ ಉಂಟಾಗುತ್ತೆ. ಹೇಗೆ ಬರುತ್ತೆ ವಿಶ್ವಾಸ? ಕೇಳುವುದರ ಮುಖಾಂತರವಾಗಿ. ನಮಗೆ ವಿಶ್ವಾಸ ಬರಬೇಕು ಅಂದ್ರೆ ನಾವೇನು ಮಾಡಬೇಕು? ವಾಕ್ಯ ಕೇಳಬೇಕು. ಈಗ ಒಂದು ವಾಕ್ಯ ನಾವು ಕೇಳಿರ್ತೇವೆ ಅಂತ ಅಂದ್ಕೊಳ್ಳೋಣ. ಒಂದು ವಾಕ್ಯ ಕೇಳಿರ್ತೇವೆ. ಈಗ ನಾನೇ ಭಾನುವಾರ ವಾಕ್ಯ ಕೇಳಿರ್ತೇನೆ, ನನಗೆ ಯೂಟ್ಯೂಬ್ಗೆ ಅದು ಅಪ್ಲೋಡ್ ಮಾಡಿರ್ತೇನೆ. ಈ ವಾರ ನಾವು ಕೇಳಿದ್ದೀವಲ್ಲ ಬಿಡು ಅಂತ ಬಿಟ್ಬಿಡ್ತೀವಿ. ನಾವು ಮತ್ತೆ ಕೇಳಲ್ಲ. ಯಾಕೆ ಹೇಳು? ಆಲ್ರೆಡಿ ನಾನು ಕೇಳಿದ್ದೇನೆ. ಈ ಮೈಂಡ್ ಸೆಟ್ಟು ನಮ್ಮಿಂದ ಇರಬಾರ್ದು. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ನೀವು ಕೇಳುವುದರ ಮೂಲಕವಾಗಿ ವಿಶ್ವಾಸವನ್ನು ಅಧಿಕಗೊಳಿಸಿಕೊಳ್ತೀರ. ಇವಾಗ ನೀವು ಕೇಳಿದ್ದೀರಲ್ವಾ, ಇದೇ ವಾಕ್ಯನ ನಾನು ನಾಳೆ ಅಪ್ಲೋಡ್ ಮಾಡಿರ್ತೀನಿ. ಮತ್ತೆ ಒಂದು ಸರಿ ಕೇಳಿ ನೋಡ್ರಿ, ದೇವರು ನಿಮ್ಮ ಮುಖಾಂತರ ಇನ್ನೊಂದು ರೀತಿಯಲ್ಲಿ ಮಾತನಾಡ್ತಾರೆ. ನಾನು ಇದೇನು ರೆಕಾರ್ಡಿಂಗ್ ಮಾಡಿರ್ತೀನೋ ಅದನ್ನು ಬೆಳಗ್ಗೆ ಇಟ್ಟು ಕೇಳಿಬಿಡ್ತೀನಿ. ಒಂದು ಸಾರಿ ಕೇಳುವಾಗ ದೇವರು ನನಗೆ ಹೊಸ ರೀತಿಯಲ್ಲಿ ಅದನ್ನು ಹೇಳಿಕೊಡ್ತಾ ಇರ್ತಾರೆ. ಹಾಗಾಗಿ ಕೇಳೋದ್ರ ಮೂಲಕವಾಗಿ ಏನಾಗುತ್ತೆ? ವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿ ನೋಡಿರಿ, ನಾನು ಅನೇಕ ಝೂಮ್ ಮೀಟಿಂಗ್ಸ್ಗಳನ್ನ ಬೆಳಗ್ಗೆ 5 ಗಂಟೆಗೆ ಒಂದು ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಅವ್ರು ಹೇಳ್ತಾರೆ, ನೀವು ಪ್ರಸಂಗ ಮಾಡಿರಿ. ನಾನು ಅಂದೆ, ಇಲ್ಲ, ನಾನು ಪ್ರಸಂಗ ಮಾಡೋದಿಲ್ಲ. ಯಾಕೆಂದರೆ ಕೇಳೋದ್ರ ಮೂಲಕವಾಗಿ ವಿಶ್ವಾಸ ಬರುತ್ತೆ ಹೊರತು ಹೇಳೋದ್ರ ಮೂಲಕವಾಗಿ ವಿಶ್ವಾಸ ಬರೋದಿಲ್ಲ. ಹಾಗಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಡಿ ನಾನು ಪ್ರಸಂಗಿಸ್ತಾ ಇಲ್ಲ. ತಮಿಳು ಒಂದು ಅಟೆಂಡ್ ಮಾಡ್ತೀನಿ. ಅದಾದಮೇಲೆ 6 ಗಂಟೆಯಿಂದ ಮತ್ತು 7:30ವರೆಗೂ ಒಂದು ಆನ್ಲೈನಲ್ಲಿ ಮತ್ತೊಂದು ಝೂಮ್ ಮೀಟಿಂಗ್ಸು, ಅದು ಬೇರೊಬ್ಬರು ನಡೆಸೋವಂಥದ್ದು. ಅದನ್ನು ನನ್ನ ಕಾನ್ಫರೆನ್ಸ್ನ ನಾನು ಒಂದು ಸಾರಿ ಅಟೆಂಡ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ಈವ್ನಿಂಗ್ ಒಂದು ಇರುತ್ತೆ, ಅದನ್ನು ನಾನು ಅಟೆಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ಕೇಳ್ತಾ 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 ನನ್ನಲ್ಲಿ ವಿಶ್ವಾಸ ಅಧಿಕವಾಗ್ತಾ ಇರುತ್ತೆ. ಹಲ್ಲೆಲೂಯಾ. ನನಗೆ ಗೊತ್ತಾಯಿತು, ನನ್ನ ಜೊತೆಗೆ ದೇವರು ಅದೇ ಮಾತಾಡಿದ್ರು. ನೀನು ಹೇಳ್ತಾ ಇದೆಯಾ, ಏನು ಮಾಡ್ತಿದ್ಯಾ? ಸಭೆಗೆ ಹೇಳ್ತಾ ಇದೆಯಾ? ಹೇಳೋದ್ರಿಂದ ನಿನ್ನ ವಿಶ್ವಾಸ ಅಧಿಕವಾಗೋದಿಲ್ಲ. ನೀನು ಅಧಿಕವಾಗಿ ಕೇಳ್ತಾ ಇರಬೇಕು. ಹಲ್ಲೆಲೂಯಾ. ಅಧಿಕವಾಗಿ ನೀನು ಕೇಳುವುದರ ಮೂಲಕವಾಗಿ ನಿನ್ನ ವಿಶ್ವಾಸವೇನಾಗುತ್ತೆ? ಅಧಿಕಗೊಳ್ಳುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನೀವು ಏನನ್ನ ಕೇಳ್ತಾ ಇದ್ದೀರೋ ಅದನ್ನು ನೀವೇನು ಮಾಡಬೇಕು? ಬಾಯಿಂದ ಮಾತನಾಡಬೇಕು. ಅಂದರೆ ಕೇಳಬೇಕು, ನಿಮ್ಮ ತುಟಿಗಳಿಂದ ಮಾತನಾಡಬೇಕು, ಕೇಳಬೇಕು, ಮಾತನಾಡಬೇಕು. ಆಗ ದೇವರು ಏನು ಮಾಡ್ತಾರೆ ಅಂದರೆ,
ನಿಮ್ಮ ಜೀವಿತದಲ್ಲಿ ಏನು ಕಾರ್ಯಗಳು ನಡೆಯಲಿಲ್ವೋ ಅದೆಲ್ಲವನ್ನ ಆತನು ನಡೆಸಿ ತೋರಿಸುವ ಆತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯವನ್ನ ಬಿಟ್ಟು ಅಂದರೆ ದೇವರು ಒಂದು ವೇಳೆ ಕಾರ್ಯ ಮಾಡಬೇಕು ಅಂತಂದರೆ, ಇವತ್ತು ದೇವರು ಬಂದು ಏನೋ ಒಂದು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕು ಅಂತಂದ್ರೂ ತನ್ನ ವಾಕ್ಯವನ್ನು ಕಳಿಸಿ ಆತನ ನೆರವೇರಿಸುವಂಥ. ವಾಕ್ಯ ಇಲ್ಲದೆ ಆತನು ಏನು ಕೆಲಸ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಆದಿಯಲ್ಲಿ ಆತನು ಭೂಮಿಯನ್ನು ಉಂಟು ಮಾಡುವಾಗ ಏನು ಮಾಡಿದ? ಆತನು ವಾಕ್ಯವನ್ನು ಮಾತನಾಡಿದ. ಬೆಳಕಾಗಲಿ ಅನ್ನಲು ಮಾತಾಡ್ದಲ್ಲೇ ಹಂಗೆ ಹಿಂಗೆ ಅಂದ್ರ ಇಲ್ಲ, ಆತನು ಬಾಯಿ ತೆರೆದು ಮಾತನಾಡಿದ ಬೆಳಕಾಗಲಿ ಅಂತ. ವಾಕ್ಯ ಮಾತನಾಡುವಾಗ ಅದು ರೂಪಿಸಲ್ಪಡ್ತು ಅಲ್ವಾ? ಅಲ್ಲಿಂದ ಬರುವಾಗ ಯೇಸು ಸ್ವಾಮಿ ಹೇಗೆ ಬಂದರು? ಅವರು ಅಷ್ಟೇ. ಆ ವಾಕ್ಯವು ದೇವರ ಬಳಿಯಲ್ಲಿ, ಆ ವಾಕ್ಯ ಎಂಬಾತನೇ ನರವತಾರ ಎತ್ತಿ ಈ ಲೋಕಕ್ಕೆ ಬಂದ. ವಾಕ್ಯ ಇಲ್ಲದೆ ದೇವರು ಸೃಷ್ಟಿ ಮಾಡಲಿಲ್ಲ ಯಾರನ್ನ. ವಾಕ್ಯ ಇಲ್ಲದೆ ತನ್ನ ಮಗನನ್ನು ಕಳಿಸ್ಲಿಲ್ಲ. ಹಾಗೆಯೇ ವಾಕ್ಯ ಇಲ್ಲದೆ ನಿಮ್ಮ ಲೈಫಲ್ಲಿ ಬೇಕಾದಂಥ ಆಶೀರ್ವಾದಗಳು ಬರೋದಿಲ್ಲ. ಹಲ್ಲೆಲೂಯಾ. ಇವತ್ತು ವಾಕ್ಯವನ್ನು ನೀವು ಬಾಯಿಂದ ಆರೈಕೆ ಮಾಡಬಾರ್ದು. ನೋಡ್ರಿ, ಈ ತಿಂಗಳು ಕೊಟ್ಟಂಥ ವಾಗ್ದಾನಕ್ಕೂ ಮೆಸೇಜ್ಗಳಿಗೆ ಎಷ್ಟು ಸಂಬಂಧ ಇದೆ ಅಲ್ವಾ? ನಾನು ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೆ. ಹಲ್ಲೆಲೂಯಾ. ಆ ವಾಕ್ಯವನ್ನು ನಾನು ಇಟ್ಟಿದ್ದೆ. ಇವತ್ತು ಆ ವಾಕ್ಯ ಯಾವುದು? ತಂದೆಯ ಬಳಿಯಲ್ಲಿ ಇತ್ತು. ಅದೇ ವಾಕ್ಯ ಇವತ್ತು ನಿನ್ನ ಬಾಯಲ್ಲಿದೆ. ಆ ವಾಕ್ಯ ಯಾರು? ಯೇಸು ಕ್ರಿಸ್ತನೇ ಆಗಿದ್ದಾರೆ. ಹಲ್ಲೆಲೂಯಾ. ನೀನು ಮಾತನಾಡುವಾಗ ನೀನು ಮಾತಾಡ್ತಿಲ್ಲ. ಯಾರು ಮಾತಾಡ್ತಾರೆ? ಯೇಸುವೇ ಮಾತನಾಡ್ತಾ ಇದ್ದಾನೆ. ಅದು ರೂಪಾಂತರ ಹೊಂದುವಂಥದ್ದಾಗಿರುತ್ತೆ. ಹಾಗಾಗಿ ದೇವರು ವಾಕ್ಯವನ್ನು ಬಿಟ್ಟು ಅದ್ಭುತವನ್ನು ಮಾಡೋದೇ ಇಲ್ಲ. ದೇವರು ಕೊಟ್ಟಂಥ ವಾಗ್ದಾನಗಳನ್ನು ಎಷ್ಟು ನಿಮಗೆ ವಾಗ್ದಾನಗಳು ಗೊತ್ತಿದೆಯೋ, ನಿಮ್ಮ ಮೈಂಡಿಗೆ ತಿಳಿಯುವಂಥ ಎಲ್ಲ ವಾಗ್ದಾನಗಳನ್ನು ನಿಮ್ಮ ಪ್ರಾರ್ಥನೆ ಪಟ್ಟಿಯಲ್ಲಿ ಸೇರಿಸ್ಕೊಡ್ರಿ. ಆ ವಾಗ್ದಾನಗಳನ್ನು ಏನು ಮಾಡಿರಿ? ಆರೈಕೆ ಮಾಡಿರಿ. ಇಲ್ಲ ನಿಮ್ಮ ಮನೇಲಿ ಕೆಲಸ ಮಾಡ್ತಿರುವಾಗಲೇ ಏನು ಮಾಡಿರಿ? 2-3 ವಾಗ್ದಾನ ಹೇಳ್ಬಿಡ್ಬೋದು. ನೀವು ರೋಡಲ್ಲಿ ಹೋಗುವಾಗ, ಗಾಡಿಯಲ್ಲಿ ಹೋಗುವಾಗ ವಾಗ್ದಾನಗಳನ್ನ ಏನು ಮಾಡ್ಬೋದು? ಅರಿಕೆ ಮಾಡ್ಬೋದು. ನೀವು ಅರಿಕೆ ಮಾಡುವಾಗ ಏನಾಗುತ್ತೆ ಅಂತಂದರೆ ಅದು ನಿನ್ನ ಜೀವಿತದಲ್ಲಿ ಹಾಗೆ ನೆರವೇರುವಂಥದ್ದು. ನೀನು ಮಾತನಾಡದೆ ಹೊರತು ಅದು ನಿನ್ನ ಜೀವಿತದಲ್ಲಿ ನೆರವೇರೋದೇ ಇಲ್ಲ. ನಾನು ಬಾಯಿ ಮುಚ್ಕೊಂಡು ಹಂಗೆ ಇರ್ತೀನಿ, ಭಾನುವಾರ ಬರ್ತೀನಿ, ಭಾನುವಾರ ಮಾತ್ರ ಬಾಯಿ ತೆರೆದು ಹೇಳ್ಬಿಟ್ಟು ನಾನು ಆರಾಧಿಸುವಂಥ ದೇವರು ಒಳ್ಳೆಯವನು ಒಳ್ಳೆಯವನು ಅಂತ ಇಲ್ಲಿ ಹೇಳ್ಬಿಟ್ಟು ಮನೇಲಿ ಹೋಗಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ಏನು ಹೇಳ್ತೀಯೋ ಮನೇಲಿ ಏನು ಮಾಡಬೇಕು? ಅದನ್ನು ಆರೈಕೆ ಮಾಡ್ತಾರೆ, ಮೆಲುಕು ಹಾಕ್ತಲೇ ಇರಬೇಕು. ಯಾವಾಗ ಮೆಲುಕು ಹಾಕ್ತೀವೋ ಆಗ ಏನಾಗುತ್ತೆ ಅಂತಂದರೆ ಅದು ನಮ್ಮ ಆತ್ಮದಲ್ಲಿ ಹೋಗಿ ಆತ್ಮದಲ್ಲಿರುವಂಥ ಆಶೀರ್ವಾದಗಳು ಹೊರಗೆ ಬರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಹಾಗಾದರೆ ವಿಶ್ವಾಸವನ್ನು ನಾವು ಅಧಿಕಗೊಳಿಸ್ಕೊಳ್ಬೇಕು. ವಿಶ್ವಾಸ ಹೆಚ್ಚಾಗಬೇಕಾದ್ರೆ ನಮ್ಮ ಹೃದಯವು ಏನಾಗಿರಬೇಕು ಅಂತಂದರೆ ಹೃದಯದಲ್ಲಿ ಅಂದರೆ ವಿಶ್ವಾಸ ನಮ್ಮ ಹೃದಯದಲ್ಲಿ ಹೆಚ್ಚಾಗಿರಬೇಕು ಅಂತಂದರೆ ನಮ್ಮ ತುಟಿಗಳಲ್ಲಿ ಮಾತುಗಳು ಬರಬೇಕು. ಏನು ಬರಬೇಕಂತೆ? ಮಾತುಗಳು ಬರಬೇಕು. ನಿನ್ನ ಕಿವಿ ಕೇಳಿಸ್ಕೊಳ್ಬೇಕು. ನೀನು ಮಾತಾಡೋದನ್ನ ಕೇಳೋದ್ರ ಮೂಲಕವಾಗಿ ಏನು ಬರುತ್ತೆ? ವಿಶ್ವಾಸ ಹೆಚ್ಚಾಗುತ್ತೆ. ನಿನ್ನ ತುಟಿ ಮಾತಾಡಿದ್ರೆ ತಾನೇ ಕಿವಿ ಕೇಳಿಸ್ಕೊಳ್ಳೋದು. ನಿಜನ ಇಲ್ಲ? ಬೇರೆಯವರು ಮಾತಾಡಿದ್ದನ್ನ ಕಿವಿ ಇಟ್ಟು ಕೇಳ್ತಿರ ತಾನೆ. ಹಾಗಾದ್ರೆ ನಿಮ್ಮ ಬಾಯಿ ಮಾತನಾಡೋದ್ರು ನೀವು ಕಿವಿ ಇಟ್ಟು ಕೇಳಬೇಕು. ಹಲ್ಲೆಲೂಯಾ. ಯಾರು ಹೃದಯದಲ್ಲಿ ಮಾತನಾಡೋ ಸಮಯ ಇದೆ. ಮನೇಲಿ ಫ್ರೀ ಇದ್ದಾಗ ನೀವು ಜೋರಾಗಿ ಮಾತನಾಡುವಂಥವ್ರಾಗಿ, ಇಲ್ಲ ಬೈಬಲ್ ಓದೋದ್ರು ಅದ್ರೂ ಪರವಾಗಿಲ್ಲ, ತೆರೆದು ಜೋರಾಗಿ ಒಂದು ಪೇಜಿನ ಓದ್ಬಿಡ್ರಿ. ಆವಾಗ ನಿನ್ನ ಕಿವಿ ಏನು ಮಾಡುತ್ತೆ? ಕೇಳಿಸ್ಕೊಳ್ಳುತ್ತೆ. ನಿನ್ನ ಹೃದಯದಲ್ಲಿ ಅದು ವಿಶ್ವಾಸವನ್ನು ತುಂಬಿಸುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ನಿನ್ನ ಒಳಗೆ ಯಾವಾಗ ವಿಶ್ವಾಸ ಹೆಚ್ಚಾಗುತ್ತೋ ಆಗ ಯಾವ ವ್ಯಾಧಿಯು ನಿನ್ನ ಒಳಗೆ ತಂಗಲಿಕ್ಕೆ ಸ್ಥಳವಿಲ್ಲವೇ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ಯೇಸು ಕ್ರಿಸ್ತನ ಆಲ್ರೆಡಿ ನಿಮ್ಮ ಎಲ್ಲ ರೋಗಗಳನ್ನು ಆತನು ಹೊತ್ತುಕೊಂಡು ತೀರಿಸಾಗಿದೆ. ಆಮೇಲೆ ನಾನು ರೋಗದಲ್ಲಿ ಕುಳಿತುಕೊಳ್ಳುವುದಿಲ್ಲ ಎಂಬಂಥ ಒಂದು ದೊಡ್ಡವಾದಂಥ ಅರಿಕೆಯನ್ನು ನೀವೇನು ಮಾಡಬೇಕು? ನೀವು ಮಾಡುವಂಥವರಾಗಿರಬೇಕು. ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿನ್ನ ನಾಮಕ್ಕಾಗಿ ಸ್ತೋತ್ರ. ಇವತ್ತು ಕರ್ತನೆ ನಮ್ಮ ಪ್ರಾಣವನ್ನು ತೆಗಿಬೇಕೆಂಬುದಾಗಿ ಅಪ್ಪ ಕರ್ತನೆ ಎದುರು ನೋಡುತ್ತಿರುವಂಥ ವೈರಿ ಸ್ವಾಮಿ, ಅದು ರೋಗವೇ ಆಗಿರ್ಬೋದು ಕರ್ತನೆ, ಅನಾರೋಗ್ಯಗಳಾಗಿರ್ಬೋದು, ದೀರ್ಘಕಾಲದ ವ್ಯಾಧಿಗಳಾಗಿರ್ಬೋದು ಸ್ವಾಮಿ. ಆದರೆ ಇವತ್ತು ಕರ್ತನೆ ನಿನ್ನ ವಾಕ್ಯ ಎಂಬ ಕತ್ತಿಯಿಂದ ಕರ್ತನೆ ನೀನು ಸಂಪೂರ್ಣವಾಗಿ ಕರ್ತನೆ ಅದನ್ನು ನಾಶಪಡಿಸ್ತೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ. ಶಿಲುಬೆಯಲ್ಲಿ ಕರ್ತನೆ ನೀನು ಹಾಕಿದಂಥ ಲಸಿಕೆಗಾಗಿ ನಿನಗೆ ಸ್ತೋತ್ರ. ನಾವು ಲಸಿಕೆ ಹಾಕಿಸಲ್ಪಟ್ಟಿದ್ದೇವೆ ಸ್ವಾಮಿ.
ಪವಿತ್ರಾತ್ಮ ನಿಮ್ಮ ಮುದ್ರೆಯನ್ನು ಕರ್ತನೆ ನಾವು ಧರಿಸಿಕೊಂಡಿದ್ದೇವೆ ಕರ್ತನೆ. ಇನ್ನು ಮುಂದೆ ಕರ್ತನೆ ರೋಗಕ್ಕೆ ನಮ್ಮಲ್ಲಿ ಸ್ಥಳವಿಲ್ಲ ಸ್ವಾಮಿ. ಅದನ್ನ ಕರ್ತನೆ ನಾವು ಅರಿಕೆ ಮಾಡಿ ಅದನ್ನು ವಿಶ್ವಾಸಿಸಿ ಅದನ್ನು ತೆಗೆದುಕೊಳ್ಳಿಕ್ಕಾಗುವಂತೆ ಕರ್ತನೆ ನೀನು ಸಹಾಯ ಮಾಡಬೇಕಾಗಿ ಕೇಳಿಕೊಳ್ತೇನೆ ಸ್ವಾಮಿ. ಸ್ತೋತ್ರ. ಸೇರಿ ಬಂದಂತೆ ಎಲ್ಲ ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ ನಾನು ಇವರನ್ನು ಆಶೀರ್ವದಿಸ್ತಾ ಇದ್ದೇನೆ. ಈ ವಾಕ್ಯದ ಮೇಲೆ ಆಶೀರ್ವಾದವನ್ನು ಕರ್ತನೆ ನಾನು ಮಾತನಾಡ್ತಾ ಇದ್ದೇನೆ ಸ್ವಾಮಿ. ಇವರ ಜೀವಿತದಲ್ಲಿ ಕರ್ತನೆ ಹಾಗೆಯೇ ನೆರವೇರಲಿ ಎಂಬುದಾಗಿ ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ ಸ್ವಾಮಿ. ನಿಮಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ದೇವರಾತ್ಮನಿಗೆ ಸ್ತೋತ್ರ ಕರ್ತನೆ. ಅಪ್ಪ ಕರ್ತನೆ ಆ ಭಾರತೀಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮುಂಬರುವ ದಿನಗಳಲ್ಲಿ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕರ್ತನೆ ನೀನು ಅವರನ್ನು ನಡೆಸ್ತೀ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಎಲ್ಲ ಘನಮಾನ ಮಹಿಮೆಯಪ್ಪ ನಾನು ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್.